ಎಲ್ಲರಿಗೂ ಸ್ವಾಗತ. ನಾವಿವತ್ತು ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಹಪ್ಪಳದ ಹಿಟ್ಟು ಮಾಡಲಿಕ್ಕೆ, ಅಕ್ಕಿ ಹಪ್ಪಳದ ಹಿಟ್ಟು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮುಖ್ಯವಾಗಿ ಅಕ್ಕಿ, ಅವಲಕ್ಕಿ, ಉದ್ದಿನಬೇಳೆ, ಸಾಗು, ಕೊತ್ತಂಬರಿ, ಜೀರಿಗೆ, ಮತ್ತು ಕಾಳುಮೆಣಸು, ಚಕ್ಕೆ. ಎಷ್ಟೆಷ್ಟು ಬೇಕು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಆಗುತ್ತೆ. ಈ ಲೋಟದಲ್ಲಿ 5 ಲೋಟ ಇಟ್ಟಿದೆ. ಈಗ ಇದು 10 ಲೋಟ ನೀರು ಇದು ಹುಣಸೆಹಣ್ಣು ನೀರು. ಇದು ಹುಣಸೆಹಣ್ಣು ನೀರು ಹಾಕಬೇಕು. ಹುಣಸೆಹಣ್ಣು ನೀರು ಎಷ್ಟು ತಗೊಂಡಿದ್ಯಾ? ಹುಣಸೆಹಣ್ಣು ನಿಂಬೆಹಣ್ಣಿನ ಗಾತ್ರ 2 ಲೋಟ ಹಿಟ್ಟಿಗೆ 1 ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ತಗೋಬೇಕು. 2 ಲೋಟ ಹಿಟ್ಟಿಗೆ ಅದರಂತೆ ಇಷ್ಟೆಣ್ಣು ಮಾಡ್ಕೊಂಡು ಹೋಗ್ಬೇಕು. ಈಗ ಹಾಗಾದ್ರೆ ನೀನು 10 ಲೋಟ ನೀರು ಹಾಕ್ತಾ ಇದೀಯಾ? 10 ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಹಾಕ್ಬೇಕು. ಹುಣಸೆಹಣ್ಣು ನೀರೆಲ್ಲ ಸೇರಿಬಿಟ್ಟು 8, 9 ಹಾಕ್ಬೋದು. 8 ಅಥವಾ 9 ಲೋಟ ನೀರು ಹಾಕ್ಬೇಕಲ್ಲ. ಅದಕ್ಕೆ ಉಪ್ಪು ಎಷ್ಟು ಹಾಕಿದೆ? ಉಪ್ಪು 1 ಪಾವು ಅಳತೆಯಲ್ಲಿ ಉಂಟಿದ್ದು. 1 ಪಾವು ಹಿಟ್ಟಿಗೆ 1 ಸ್ಪೂನು ಉಪ್ಪು ಬೇಕು. ಅದರಂತೆಯೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೀರು ಕುದಿ ಬರಲಿ ಅಲ್ಲ, ಇನ್ನು ಏನಾರು ಹಾಕಕ್ಕುಂಟ? ಸ್ವಲ್ಪ ಹಿಟ್ಟನ್ನು ಹಾಕಿ ಗಂಜಿ ಮಾಡಬೇಕು. ಆ ಹಿಟ್ಟನ್ನ, ಹಪ್ಪಳದ ಹಿಟ್ಟಿಗೆ ಏನೆಲ್ಲ ಹಾಕಿದ್ಯಾ ನೋಡಿ. ಇದು 1 ಪಾವಿಂದು ಲೋಟ ಇದೆ. ಇದರಲ್ಲಿ 11 ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದಾರೆ. ಅದಕ್ಕೆ 1 ಲೋಟ ಉದ್ದಿನಬೇಳೆ, 1 ಲೋಟ ಉದ್ದಿನಬೇಳೆ, 1 ಲೋಟ ಸಾಬು ಅಕ್ಕಿ, 1 ಲೋಟ ಅವಲಕ್ಕಿ. ಆಮೇಲೆ ಇದರಲ್ಲಿ ಅರ್ಧ ಲೋಟ ಕೊತ್ತಂಬರಿ, ಅರ್ಧ ಲೋಟ ಜೀರಿಗೆ, ಆಮೇಲೆ ಅದರಲ್ಲಿ ಅರ್ಧದಲ್ಲಿ ಅರ್ಧ ಕಾಳು ಮೆಣಸು, ಅದರಲ್ಲಿ ಅರ್ಧ ಚಕ್ಕೆ, ಕಾಲಲ್ಲಿ ಕಾಲು ಹಾಕಿ ಪೌಡ್ರ್ ಮಾಡಿಸಿ ಇಟ್ಕೋಬೇಕು ಹಪ್ಪಳ ಮಾಡಲಿಕ್ಕೆ. ಇದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ಹಿಟ್ಟು ಹಾಕಿ ಮುದ್ದೆ ಮಾಡ್ಕೋಬೇಕು ಫಸ್ಟು. ನೋಡಿ, ಈಗ ನೀರು ಕುದಿ ಬರ್ತಾ ಇದೆ. ಈಗ ಹಿಟ್ಟು ಹಾಕಿ ಮುದ್ದೆ ಮಾಡೋಣ. ಇದೇ ಗಟ್ಟಿ ಇರೋದು. ಪಾತ್ರೆ ಚಿಕ್ಕದಾಯ್ತಾನೆ. ಚಂದ ಮರದಿಲ್ವ ನಿನ್ನ ಹತ್ರ? ಅಯ್ಯೋ, ಮುದ್ದೆ ಹೋಗ್ತಾವ್ರಿ. ಕಪ್ಪಗೆ ಗಟ್ಟಿಗೆ ತಗೋ. ಅಷ್ಟೇ, 2 ಲೋಟ 3 ಲೋಟಕ್ಕೆ ಸರಿ ಆಗುತ್ತೆ ಅಂದ್ಕೊಂಡೆ. ಚೆನ್ನಾಗಿ ತಿರುಗಿ ನೋಡಿ, ಇಷ್ಟ ಆಯ್ತು. ಈಗ ಮುದ್ದೆ ಮಾಡ್ಕೊಂಡದ್ದು. ಮತ್ತು ಇದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿಬಿಟ್ಟು
ಹಾಕಿ ಚೆನ್ನಾಗಿ ನಾದಲಿಕ್ಕಿದೆ, ಆಮೇಲೆ ತೋರಿಸ್ತೇವೆ ನೋಡಿ. ಇಷ್ಟು 5 ಪಾವು ಹಿಟ್ಟಿಗೆ ಇಷ್ಟು ಮೆಣಸಿನ್ಕಾಯಿ, ಇಷ್ಟು ಬೆಳ್ಳುಳ್ಳಿ ಹಾಕಬೇಕು. 5 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀವಿ. 2 ಪಾವಿಗೆ ಎಷ್ಟು 13ರಿಂದ 15 ಹಸಿಮೆಣಸಿನ್ಕಾಯಿ ಹಾಕಬೇಕು. ಆ ಲೆಕ್ಕದಲ್ಲಿ 5 ಪಾವಿಗೆ ಎಷ್ಟಾಗುತ್ತೆ? 30 ಮೆಣಸಿನ್ಕಾಯಿ ಇದೆ. ನೋಡಿ, ಇದು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿರೋದು ಮಿಕ್ಸಿನ. ಈ ಥರ ಖಾರ ಹಾಕ್ಕೊಂಡು ಅದಕ್ಕೆ ಹಾಕಲಿಕ್ಕೆ ಮುದ್ದೆಗೆ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಚಿಕ್ಕ ಚಿಕ್ಕದಾಗಿ ಹಪ್ಪಳಕ್ಕೆ ತಕ್ಕನಾಗಿ ಉಳ್ಳೆಗಳನ್ನ ಮಾಡ್ಕೋಬೇಕು. ಖಾರ ಮಿಕ್ಸ್ ಮಾಡುವಾಗ ನಿಮಗೆ ಕೈ ಉರಿ ಬರ್ಬೋದು. ಸ್ವಲ್ಪ ಎಣ್ಣೆನಾರು ತುಪ್ಪನಾರು ಸವರ್ಕೊಳ್ಳಿ ಕೈಗೆ. ನಂತರದಲ್ಲಿ ನೋಡಿ, ಈ ರೀತಿ ಒಂದೊಂದೇ ಉಳ್ಳಿನ ತಗೊಂಡ್ಬಿಟ್ಟು ಹಪ್ಪಳದ ಸೈಜಿಗೆ ಒತ್ತುತ್ತಾ ಹೋಗಬೇಕು. ನನ್ನ ಅಕ್ಕ ಹಪ್ಪಳದ ಹಿಟ್ಟನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ಲು. ನೀನು ಬಾ ಒಟ್ಟಿಗೆ ಹಪ್ಪಳ ಮಾಡೋಣ ಅಂತ ಕರಿತಾ ಇದ್ಲು. ಹಾಗೆ ಹೋಗಿದ್ದೆ ಹಪ್ಪಳ ಒತ್ತಲಿಕ್ಕೆ ಅಂತೇಳಿ. ಅವಳು ನಾನು ಹೋಗುವಷ್ಟರಲ್ಲೇ ಸ್ವಲ್ಪ ಅರ್ಧ ಒತ್ತಿಯಾಗಿತ್ತು ಅವಳದು ಹಪ್ಪಳನ. ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು, ಅದನ್ನು ನಾನು ನನ್ನ ಅಕ್ಕ ಸೇರಿ ಮಾಡ್ತಾಯಿದ್ದೀವಿ. ಹಾಗೆ ನಿಮಗೂ ಈ ವಿಡಿಯೋನ ತೋರಿಸೋಣ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋನ ಹಾಕಿದ್ದೇನೆ. ದಯವಿಟ್ಟು ನೀವು ನೋಡಿ. ಇಷ್ಟ ಆದರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಅತಿ ಶೀಘ್ರವಾಗಿ ಬರುತ್ತೆ. ನೋಡಿ, ಈ ಥರ ಬಿಸಿಲಿಗೆ ಒಣಗಿಸ್ಕೊಂಡ್ಬಿಟ್ಟು ಒಂದು ಡಬ್ಬದಲ್ಲಿ ತೆಗೆದಿಟ್ಕೊಳ್ಳಿ. ನಿಮಗೆ ಬೇಕಾದಾಗ ಕಾಸ್ಕೊಂಡು ತಿನ್ನಿ. ಹಪ್ಪಳ ಕಾಯಿಸೋಣ ಬನ್ನಿ. ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ ಬಾಣಲೆಗೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ತುಂಬ ಕಾದು ಹೊಗೆ ಬರುವಾಗೂ ಆಗಬಾರ್ದು, ತುಂಬ ಕಾಯ್ದೆ ಇದ್ರೂ ಆಗೋದಿಲ್ಲ. ಹಪ್ಪಳಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ನೋಡಿ, ಹೀಗೆ ಹಿಡಿದು ನೋಡುವಾಗ ಕೈಗೆ ಸ್ವಲ್ಪ ಬಿಸಿ ತಾಗ್ತಾ ಇದ್ದರೆ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಇವಾಗ ಹಪ್ಪಳನ ಹಾಕೋಣ. ತುಂಬ ಬಿಸಿ ಎಣ್ಣೆ ತುಂಬ ಬಿಸಿ ಆಯಿತು ಅಂದರೆ ಹಪ್ಪಳ ಕಪ್ಪಗಾಗ್ಬಿಡುತ್ತೆ. ಇಷ್ಟು ಬಿಸಿ ಆದರೆ ಸಾಕು. ಇವಾಗ ಹಾಕ್ಕೊಂಡು ಹಪ್ಪಳನ ಕಾಯಿಸೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಬುಟ್ಟಿಗೆ ಬಟರ್ ಪೇಪರ್ ಹಾಕಿಟ್ಕೊಂಡಿದ್ದೀನಿ, ಅದಕ್ಕೆ ತಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನಾರು ಇದ್ದರೆ ಇದಾಗಲಿ ಅಂತ. ಇದು ಅಷ್ಟೊಂದು ಎಣ್ಣೆ ಹಿಡಿಯೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಎಣ್ಣೆ ಕಾದ್ಮೇಲೆ ತುಂಬ ಲೇಟ್ ಆಗಲ್ಲ, ಬೇಗ ಬೇಗ ಆಗಿಬಿಡುತ್ತೆ.
ಹೀಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ತಿರುಗಿಸಿ ಹಾಕುವಾಗ. ತುಂಬ ಕೆಂಪಾಗ್ಲಿಕ್ಕೆ ಬಿಡಬೇಡಿ, ಸ್ವಲ್ಪ ಬಿಳಿ ಇರುವಾಗಲೇ ತೆಗೆದುಬಿಡಿ. ಎಣ್ಣೆ ಒಳ್ಳೆ ಕಾದಿದ್ರೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಒಳ್ಳೆ ತೆಗಿತಾನೆ. ನೋಡಿ ಹಪ್ಪಳ ಎಷ್ಟು ಹಗುರವಾಗಿದೆ ಅಂತ. ಬಾಯಲ್ಲಿಟ್ಟರೆ ಕರ್ಗೋ ಥರ ಆಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಉಪ್ಪು ಖಾರ ಎಲ್ಲ ತುಂಬ ಕರೆಕ್ಟಾಗಿ ಆಗಿದೆ. ಅದನ್ನು ಊಟದೊಟ್ಟಿಗೆ ಅನ್ನ ಊಟ ಮಾಡುವಾಗಲಾದರೂ ತಿಂದ್ಕೊಳ್ಳಿ, ಇಲ್ಲಾಂದರೆ ಟೀ ಟೈಮಿಗಾದ್ರೂ ತಿನ್ಕೋಬೋದು. ತುಂಬ ಚೆನ್ನಾಗಿದೆ. ಅದು ಇದು ಅಂತ ತಿನ್ನೋ ಬದಲು ಈ ಥರದ ಹಪ್ಪಳನ ಕಾಸ್ಕೊಂಡು ಟೀ ಟೈಮಲ್ಲೂ ಸಹ ತಿನ್ಬೋದು. ನೋಡಿ ನಾನು ಹಪ್ಪಳನ ತಿಂತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ. ಬಾಯಲ್ಲಂತೂ ತುಂಬ ಹಗುರವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ.